ನಮಸ್ಕಾರ. ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ ಬೆಳಗಿನ ಶುಭೋದಯವನ್ನು ಹೇಳ್ತಾ, ಅಂದರೆ ಈಗಿನ್ನೂ ಬೆಳಗಾಗಿದೆ, ಇದ್ದಕ್ಕಿದ್ದಂಗೆ ಪ್ರಯಾಣ ಪ್ರಾರಂಭ ಆಗ್ತದೆ. ಚೆನ್ನೈ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ. ಸೊ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಯಾವ ಸ್ಥಳದಲ್ಲಿ ಇದ್ದೀನಿ ಅಂತಕ್ಕಂಥದ್ದಲ್ಲ, ಹೇಗೆ ಪ್ರಾರಂಭ ಆಗ್ತದೆ ಪ್ರಯಾಣ ಅಂತಕ್ಕಂಥದ್ದು. ಸೊ ನಿನ್ನೆ ದಿನ ಇದ್ದಕ್ಕಿದ್ದಂಗೆ ಸಾಯಂಕಾಲ ಏನೋ ಕೆಲಸ ಮಾಡ್ತಿರ್ತೇನೆ, ಟಕ್ ಅಂತ ಫೋನ್ ಬರ್ತದೆ, ಪಣೀಂದ್ರ ಅವರೇ ಅರ್ಜೆಂಟು ಚೆನ್ನೈಗೆ ಹೋಗಬೇಕು, ಬರ್ತೀರಾ? ಒಂದೇ. ಸೊ ಆ ಪರಿ ಸ್ಟ್ರೆಸ್ ಆಗಿಲ್ಲದ ನಾನು, ಅಂದರೆ ಯಾವಾಗಲೂ ಕೂಡ ಪ್ರಯಾಣದ ಮುಂಚೆ ನನ್ನ ಮನಸ್ಸನ್ನು ಸ್ವಲ್ಪ ಸಮಯ ಕೊಡ್ತೇನೆ. ಈಸ್ ಇಟ್ ಪಾಸಿಬಲ್? ಏಕೆಂದರೆ 360 ಅಥವಾ 370 ಇಲ್ಲ ಇನ್ನೂ ಒಂದು 20-30 ಎಕ್ಸ್ಟ್ರಾ ಕಿಲೋಮೀಟ್ರ್ ಅಕಸ್ಮಾತ್ ಏನಾದರೂ ಅವರು ದೂರದಲ್ಲಿದ್ದರೆ, ಅದು 350 ಮಿನಿಮಮ್ ಹಾಕ್ಕೊಳ್ಳೇಬೇಕು ಬ್ಯಾಂಗ್ಳೂರಿಂದ ಚೆನ್ನೈ ಅಂತಂದರೆ. ನಾನು ಪ್ರಿಪೇರ್ ಆಗಿದ್ದೀನಾ ಟ್ರಾವೆಲ್ಗೆ? ಈಸ್ ಇಟ್ ಓಕೆ? ಅವ್ರ ಹತ್ರ ಮಾತಾಡ್ತಾನೆ ಸರ್ ಏನು ವಿಷಯ ಅಂತಂದರೆ, ಯಾವುದೋ ಒಂದು ಅಪಘಾತದಲ್ಲಿ ನಮ್ಮವ್ರು ಯಾರೋ ಮರಣ ಹೊಂದ್ಬಿಟ್ಟಿದ್ದಾರೆ, ಹೋಗಬೇಕಾದ ಅನಿವಾರ್ಯತೆ ಇದೆ. ನಾನು ಅಷ್ಟು ಆ ಸಮಯದಲ್ಲಿ ಬೆಳಗಿನ ಎಲ್ಲ ದಿನಚರಿಯನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಸರ್ ಹೊರಡೋಣ, ಅಷ್ಟರಲ್ಲಿ ತಿಳ್ಕೊಂಡೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ನಾನು ಮಾಡಿರ್ತಕ್ಕಂಥ ಶ್ರಮ ಏನಿತ್ತು ಅದು ನನ್ನನ್ನು ಚೆನ್ನೈ ಅಥವಾ ಅವ್ರು ಹೇಳಿದ ಸ್ಥಳವನ್ನು ನಿದ್ದೆ ಇಲ್ಲದೆ ಮುಟ್ಟಿಸುತ್ತಾ, ನಿದ್ದೆ ಇಲ್ದಿರ ನಾನು ರೀಚ್ ಆಗ್ತೀನ? ಅವ್ರು ಕರೆದ್ರು, ನಾನು ಬಂದೆ, ಅದಲ್ಲ. ಆ್ಯಕ್ಚುಲಿ ಪ್ರಯಾಣ ಅಂದರೆ ಹಾಗಿರೋದೇ ಇಲ್ಲ. ಪಾಸಿಬಿಲಿಟೀಸ್ ಚೆಕ್ ಮಾಡಬೇಕಾಗ್ತದೆ. ವಿಶೇಷವಾಗಿ ಅವರೇನಪ್ಪ ಹೇಳಿದ್ರು ಅಂತಂದರೆ, ಸರ್ ನೀವು ಟ್ರಾವೆಲ್ ಮಾಡಿ, ಇನ್ ಕೇಸ್ ನಿದ್ದೆ ಬಂತು ಅಂದರೆ ನಮ್ಮ ಸಿಸ್ಟರ್ ಇದ್ದಾರೆ, ಇಫ್ ಇಟ್ ಈಸ್ ಪಾಸಿಬಲ್ ಶಿ ವಿಲ್ ಡ್ರೈವ್, ಯು ಡೋಂಟ್ ವರಿ, ಇಲ್ಲ ಅವ್ರ ಕಾರಲ್ಲೇ ಹೋಗೋಣ, ಹೇಗಾದರೂ ಸರಿ ಸರ್ ಆಯಿತು, ಈಗ ನಾನು ನೀವು ಇರ್ತಕ್ಕಂಥ ಸ್ಥಳಕ್ಕೆ ನಾನು ಬರಲ್ಲ ಅಂತ ಕೇಳಿದೆ. ಸೊ ದೇ ಆರ್ ಸ್ಟೇಯಿಂಗ್ ವೆರಿ ಕ್ಲೋಸ್ ಟು ರಾಜಾಜಿನಗರ, ನಂದಿನಿ ಲೇಔಟ್ ಸಮಥಿಂಗ್. ಸೊ ಅವ್ರೇನು ಹೇಳ್ತಾರೆ, ನೀವು ಬರ್ತೀರಾ? ಅವರು ಎಗೇನ್ ಹಿ ಕ್ವಶನ್ಡ್ ಆ್ಯಕ್ಚುಲ್, ನೀವು ಬರ್ತೀರಾ ಇಲ್ಲಾಂದರೆ ನಾನೇ ನೀವು ಇರ್ತಕ್ಕಂಥ ಸ್ಥಳಕ್ಕೆ ಬರಲ್ಲ. ಈಗ ಮತ್ತೆ ಈ ಕಡೆಯಿಂದ 1 ಅವರ್ ಹೋಗಿ ಆ ಕಡೆಯಿಂದ ಅವ್ರು ಇಲ್ಲಿಗೆ ಬರ್ತಕ್ಕಂಥದ್ದು, ನಾನು ಸ್ಟೇ ಮಾಡ್ತಕ್ಕಂಥದ್ದು KR-ಪುರಂ. ಸೊ ನೀವೇ ಬಂದ್ಬಿಡಿ ಸರ್ ಈ ಕಡೆಗೆ, ಇಲ್ಲಿಂದನೇ ಪ್ರಾರಂಭ ಮಾಡೋಣ. ಯಾಕೆಂದರೆ ಮತ್ತೆ 2 ಅವರ್ಸ್ ಜರ್ನಿ ಟ್ರಾಫಿಕಲ್ಲಿ, ಅವ್ರಿಗೆ ಆಲ್ರೆಡಿ 1 ಅವರ್ 20 ಮಿನಿಟ್ಸ್ ಶೋ ಆಗ್ತಿದೆ, ನಾನು ಇಲ್ಲಿಂದ 1 ಅವರ್ 20 ಮಿನಿಟ್ಸು ಅಥವಾ 1 ಅವರ್ ಹೋಗಬೇಕಾಗ್ತದೆ. ಸೊ ಇಟ್ ನಿಯರ್ಲಿ ಟೈಮ್ ಕನ್ಸಂಪ್ಷನ್ ಹೆವಿ ಆಗ್ತದೆ. ಬಿಕಾಸ್ ನಿಮ್ಮ ಕಡೆಯವರು ಇಲ್ಲಿಂದ ಹೊರಡ್ತಕ್ಕಂಥವ್ರು ಇಲ್ಲೇ ಇರೋದ್ರಿಂದ ವೈ ನಾಟ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಸರಿ ಆಯಿತು ಪಣೀಂದ್ರ ಅವರೇ, ಬರ್ತೀನಿ ಅಂತ ಹೇಳಿ ಹೀ ಸ್ಟಾರ್ಟೆಡ್ ಆ್ಯಂಡ್ ಹೀ ರೀಚ್ ಹರ್ ಸಿಸ್ಟರ್ಸ್ ಹೌಸ್. ಸೊ ಅಲ್ಲಿಗೆ ಬಂದ ತಕ್ಷಣ ಅವ್ರ ಸಿಸ್ಟರ್ ಮನೆಗೆ ಹೋಗ್ತಾರೆ. ಐ ಥಿಂಕ್ ದೇ ಹ್ಯಾಡ್ ಸಮ್ ಕಾಫಿ ಆರ್ ಟೀ, ಐ ಡೋಂಟ್ ನೋ. ಒಂದು 10-15 ನಿಮಿಷದ ಸಮಯ ಆಗ್ತಾ ಇದ್ದಂಗೆ ಪ್ರಯಾಣ ಮತ್ತೆ ಪ್ರಾರಂಭ ಆಗ್ತದೆ. ಬಟ್ ಇಲ್ಲಿ ಆ ಕ್ಯಾಪ್ಷನ್ ಇರಲ್ಲ ಅಷ್ಟೇ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ನಿರಂತರವಾದ ಕರೆಗಳು ಬರ್ತಿರ್ತದೆ ಪಾಪ ಅವ್ರಿಗೆ. ಆ ವಿಚಾರ ಹೇಗಾಯಿತು, ಏನಾಯಿತು, ಒಂದು ಬೈಕ್ ಅಪಘಾತ ಅಂತ ಕಾಣಿಸ್ತದೆ, ಯಾವುದಾದ್ರೂ ಆಗಲಿ. ಬಟ್ ಅದ್ರ ಜೊತೆಗೆ ನಿನ್ನೆ ದಿನ ಏನಾಗ್ತದೆ, ದಿನದ ಒಂದು ಸಮಸ್ಯೆ ಇರ್ತದೆ. ಎಸ್, ಇದರ ಪಾಸಿಬಿಲಿಟೀಸನ್ನು ಚೆಕ್ ಮಾಡೋಣ, ಹೇಗಿರ್ತದೆ ರಿಯಾಲಿಟಿ ಚೆಕ್ ಅಂತಾರಲ್ವ. ನೋಡಿ, ಮನಸ್ಸು ಎಲ್ಲೋ ಒಂದು ಕಡೆ ಆಘಾತಕ್ಕೆ ಒಳಗಾಗಿದ್ದಾಗ, ಆಘಾತ ಅಂತಂದರೆ ಹೀಗೆ ನೇರವಾಗಿ ಅಲ್ಲ, ಮಾನಸಿಕ ಕಳವಳ ಅಂತ ಕೂಡ ಹೇಳ್ಬೋದು. ಅದರಲ್ಲಿ ನೋಡಿ, ಮನಸ್ಸಿಗೆ ನಾವು ಯಾವ್ಯಾವ ಪದಗಳನ್ನು ಸೇರಿಸ್ತೀವಿ. ಆಘಾತ ಬೇರೆ, ಕಳವಳ ಬೇರೆ, ಗೊಂದಲ ಬೇರೆ. ಇದೆಲ್ಲ ಕೂಡ ಕೆಲವೊಮ್ಮೆ ಗೊತ್ತಿಲ್ಲದೆ ಸೇರ್ತದೆ. ಈಗ ಅವ್ರಿಗೆ ತೀರಾ ಬೇಕಾದಂಥ ವ್ಯಕ್ತಿ ರಸ್ತೆಯ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಅಂತ ವಿಷಯ ಗೊತ್ತಾದಾಗ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನಲ್ಲಿ ಹೀಗೆ ಯಾಕಾಯಿತು, ಹೀಗೆ ಆಗೋದಕ್ಕೆ ಸಾಧ್ಯ ಇದೆಯಾ, ಅದು ಅವರು ಬೇರೆ ಬೇರೆ ವಿಧಾನಗಳಲ್ಲಿ ಆ ಒಂದು ಅಪಘಾತದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಸೊ ಅದ್ರ ನನಗೆ ಆ್ಯಕ್ಚುಲಿ ಸ್ಟಿಲ್ ಐ ಡಿಡೆಂಟ್ ಇಟ್, ನನಗೆ ಆ ವಿಚಾರ ಏನೂ ಗೊತ್ತಿಲ್ಲ, ಹೌ ಇಟ್ ವಾಸ್ ಹ್ಯಾಪೆಂಡ್. ಅವರು ಮಾತನಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಕೇಳಿದಾಗ ಈ ದಿನದ ಒಂದು ವಿಶೇಷತೆಯನ್ನು ಮರ್ತಿಲ್ಲ, ಜ್ಞಾಪಕ ಇರ್ತದೆ. ಆ್ಯಕ್ಚುಲಿ
ಇನ್ನೇನು ಪ್ರಯಾಣ ಪ್ರಾರಂಭ ಮಾಡಬೇಕು ಅಂದರೆ ನನ್ನ ಸ್ನೇಹಿತ ಫೋನ್ ಮಾಡ್ತಾನೆ, ಪಣಿ ಅವರೇ, ಅವರು ತೆಲುಗು ಮಾತನಾಡ್ತಕ್ಕಂಥವ್ರು, ಅಣ್ಣ ಹೇಳೋಣವನ, ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ, ಅಂದರೆ ಅದ್ರ ಕಡೆ ಗಮನ ಬಂದಿರಲಿಲ್ಲ ಕೆಲಸದ ಒಂದು ಬರದಲ್ಲಿ. ಈ ಪೊದ್ದು ಅಮಾವಾಸ್ಯೆ నేను ದೇವಸ್ಥಾನಕ್ಕೆ పోతా ఉన్నాను, ಅವರೇನೋ ಅವ್ರದ್ದೊಂದು ಕ್ರಮ ಏನಿರ್ತದೆ ಅದರ ಆಚರಣೆಗೆ. ಈಗ ಫೋನ್ ಮಾಡಿ ಕನ್ಫರ್ಮ್ ಆಗಿದೆ ಪ್ರಯಾಣ ಪ್ರಾರಂಭ ಮಾಡಬೇಕು. ಈ ಪ್ರಯಾಣದ ಸೀಟ್ನಲ್ಲಿ ಕೂತಾಗ ಅಮಾವಾಸ್ಯೆ, ಹುಣ್ಣಿಮೆ, ಸಮಯ, ಪರಿಸ್ಥಿತಿಗಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಪ್ರಯಾಣ ನಡೆಸಬೇಕಾಗ್ತಕ್ಕಂಥ ಸ್ಥಿತಿ ಇರ್ತದೆ. ಯೂಶ್ವಲಿ ನಮ್ಮ ಮನೆಗಳಲ್ಲೂ ಕೂಡ ನಮ್ಮ ಹಿರಿಯರು ದೇ ಸೇ ಅಬೌಟ್ ವಾಟ್, ಅಮಾವಾಸ್ಯೆ ಹುಣ್ಣಿಮೆ ದಿನ ಪ್ರಯಾಣ ಮಾಡಬೇಡಪ್ಪ, ಆದಷ್ಟು ಅವಾಯ್ಡ್ ಮಾಡು ಅಂತ. ಇಲ್ಲಿ ಒಂದು ಸಂದಿಗ್ಧತೆ ಅಂದರೆ ಒಂದು ಅನಿವಾರ್ಯತೆ, ಅವರ ಪರಿಸ್ಥಿತಿ, ಇನ್ನೊಂದು ಇಲ್ಲಿ ಧೈರ್ಯ. ಓಕೆ, ನೋ ನೀಡ್ ಟು ವರಿ. ಕ್ಯಾಮ್ರಾಗೆ ಫಿಕ್ಸ್ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಏನೋ ತೊಂದರೆ ಆಗಿ ಕೆಳಗಡೆ ಬಿತ್ತು. ಓಕೆ, ಇದಕ್ಕೆ ಬೇರೆ ಯಾವುದ್ಯಾವುದನ್ನೋ ಸೇರಿಸೋವಂಥ ಅವಶ್ಯಕತೆ ಇಲ್ಲ. ಅದೇನೋ ನಾನು ಫಿಕ್ಸ್ ಮಾಡಬೇಕಾದ್ರೆ ಮೇ ಬಿ ಲೂಸ್ ಆಗಿತ್ತು ಅನಿಸುತ್ತೆ. ಹೀಗೆ ಸಮಯಕ್ಕೆ ಏನೋ ಒಂದು ಘಟನಾವಳಿ ಅದಕ್ಕೆ ಲಿಂಕ್ ಆದಾಗ ಮಾತ್ರ ಅದರ ಒಂದು ಹಾದಿ ತಪ್ಪಿಸ್ತಕ್ಕಂಥ ವಿಚಾರ ಆಗ್ತದೆ. ನೋಡಿ, ಈಗೇನೋ ಮಾತಾಡ್ತಿದ್ದೆ, ಅದು ಬಿಚ್ಕೊಳ್ತು. ಒಂದು ಕಡೆ ಅಮಾವಾಸ್ಯೆ ಅಂತಿದ್ದೆ, ಪ್ರಯಾಣ ಅಂತಿದ್ದೆ, ದೊಡ್ಡವರು ಹೇಳಿದ್ರು. ಬಟ್ ಎಲ್ಲೋ ಒಂದು ಕಡೆ ಪ್ರಯಾಣದ ದಿನವನ್ನು ನಾನು ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿದೆ. ಅಂದರೆ ಹೇಗಿರ್ತದೆ ಅಮಾವಾಸ್ಯೆ ದಿನ ರಾತ್ರಿ ಅಂತ. ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ರಸ್ತೆ ಕೂಡ ಬಹಳ ಇಂಪಾರ್ಟೆಂಟ್. ನಾನು ಹಿಂದಿನ ದಿನ ಆ್ಯಕ್ಚುಲಿ ಈಗ ಏನು ಹೊರಟೆ ಇವತ್ತು, ಹಿಂದಿನ ದಿನ ನೈಟ್, ನೆನ್ನೆ ಅಮಾವಾಸ್ಯೆ ರಾತ್ರಿ ಪ್ರಯಾಣ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡುವಾಗ ಪ್ರಾರಂಭದಲ್ಲೇ ಕೂಡ ನಡೀತಿರ್ತಕ್ಕಂತಹ ಘಟನಾವಳಿಗಳು, ಅಲ್ಲಿನ ಒಂದು ಪರಿಸ್ಥಿತಿ ಅಥವಾ ಒಂದು ಆ ಸ್ಥಿತಿ ಏನಿದೆ ಅದು ಆಲ್ರೆಡಿ ಇಟ್ ಈಸ್ ಎ ನೆಗೆಟಿವಿಟಿ. ಅಂದರೆ ಅದನ್ನು ನಾನು ನೆಗೆಟಿವ್ ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ, ಆದರೆ ಮಾನಸಿಕವಾಗಿ ತೊಳಲಾಟವನ್ನು ಎಲ್ಲೋ ಒಂದು ಕಡೆ, ಮನಸ್ಸು ಎಲ್ಲೋ ಒಂದು ಕಡೆ ನೋವಿನಲ್ಲೋ, ಸಂಕಟದಲ್ಲೋ, ಮತ್ತಿನ್ಯಾವುದೋ ಒಂದು ಸಮಸ್ಯೆಯಲ್ಲೋ ಇರ್ತಕ್ಕಂತಹ ಸ್ಥಿತಿ ಏನಿದೆ, ಅದು ನೆಗೆಟಿವಿಟಿ ಅನ್ನೋದಕ್ಕಿಂತ ಆ ಒಂದು ಸೆನಾರಿಯಾಗಿ ಏನಾಗ್ತದೆ, ಆ ಪಿಕ್ಚರೈಸೇಷನ್ಗೆ ಏನಾಗ್ತದೆ ನೋಡಿ, ಅಮಾವಾಸ್ಯೆ ಅಂತಕ್ಕಂಥದ್ದು ಸೇರಿಕೊಳ್ತದೆ. ಜೊತೆಗೆ ಆಕ್ಸಿಡೆಂಟು, ಪ್ರಾಣ ಹೋಗಿದೆ, ಇಲ್ಲಿ ಅಮಾವಾಸ್ಯೆ ದಿನ ಅವ್ರಿಗೆ ಕರೆ ಬಂದಿದೆ, ರಾತ್ರಿ ಪ್ರಯಾಣ, ಹೆಣ್ಣು ಮಕ್ಕಳು ಇರ್ತಾರೆ, ಗಂಡಸರಿದ್ದರೂ ಕೂಡ ಅವರಿಗೆ ಆ ಸ್ಥಿತಿ ನಿರ್ಮಾಣ ಆಗಬಾರ್ದು. ಬೇಗ ಹೋಗಬೇಕು, ಹೋಗೋಣ. ಅಂದರೆ ಬೇಗ ಹೋಗಬೇಕು ಅಂದರೆ ಅಲ್ಲಿ ಹೋಗಿ ಮಾಡ್ತಕ್ಕಂಥದ್ದೇನಿದೆ ಅಂತಲ್ಲ, ಆದರೂ ಕೂಡ ಆದಷ್ಟು ಬೇಗ ರೀಚ್ ಆಗಬೇಕು ಅನ್ನೋ ಸ್ಥಿತಿನಲ್ಲಿ ಪ್ರಯಾಣ ಪ್ರಾರಂಭ ಆಗ್ತದೆ. ಎಗೇನ್ ಏನು ಹೇಳ್ತೀವಿ ನಾವು, ಪ್ರಯಾಣ ಪ್ರಾರಂಭವನ್ನು ಮಾಡಿದಾಗ ಆಯ್ಕೆ ಮಾಡಿಕೊಳ್ತಕ್ಕಂತಹ ರಸ್ತೆಯ ವಿಧಾನ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ ಇಂಥ ಸಮಯಗಳಲ್ಲಿ. ಸೊ ದೇ ಸೆಡ್ ದಟ್ ಹೋಗ್ತಾ ಇರಬೇಕಾದ್ರೆ ಏನಿದೆ ಮ್ಯಾಪ್ ಫಾಲೋ ಮಾಡೋಣ ಅಂತಂದ, ಮತ್ತು ಎಗೇನ್ ಒಂದು ಡಿಸ್ಕಷನ್ ವಿಲ್ ಕಮ್. ಒಂದು ಘಾಟ್ ಸೆಕ್ಷನ್ ಇದೆ ಗುಡಿಯಾತ್ತಂ ಸೈಡ್ ಹೋಗಬೇಕಾದ್ರೆ, ಚೆನ್ನೈಗೆ ರೀಚ್ ಆಗೋದಕ್ಕೆ. ಸೊ ದಟ್ ಐ ರಿಜೆಕ್ಟೆಡ್ ದಟ್ ರೂಟ್ ಬಿಕಾಸ್ ಸಿ, ಕೆಲವು ರಸ್ತೆಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಭಯದಿಂದ ಅಂತಲ್ಲ, ಅನಿವಾರ್ಯತೆ ಇದ್ದಾಗ ನಾವು ತೆಗೆದುಕೊಳ್ತಕ್ಕಂಥ ಹಾದಿ ಸುಗಮವಾಗಿರಬೇಕು. ಅಲ್ಲಿ ಏನು ಅವೈಲಬಿಲಿಟೀಸ್ ಇರೋದಿಲ್ಲ ರಸ್ತೆ ಮಧ್ಯೆ. ಅದ್ರ ಜೊತೆಗೆ ಇರ್ತಕ್ಕಂತಹ ಮನಸ್ಸಿನ ಸ್ಥಿತಿಗತಿಗಳು ಸರಿ ಇಲ್ಲದೆ ಇದ್ದಾಗ ಅಂತಹ ರಸ್ತೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಸೊ ಐ ಕ್ಲಿಯರ್ಲಿ ಟೋಲ್ಡ್ ಐ ಆಮ್ ನಾಟ್ ಗೋಯಿಂಗ್ ಇನ್ ದಟ್ ರೂಟ್, ವಿಲ್ ಗೋ ಬೈ ಸ್ಯಾಟಲೈಟ್ ರೋಡ್, ಅದೇನೀಗ ಹೊಸದಾಗಿ ಮಾಡಿದ್ದಾರೆ. ಸೊ ಅದು ನಿಮಗೆ ಈಗ ಹೊಸಕೋಟೆಯಿಂದ ಪ್ರಾರಂಭ ಆದರೆ ಬೈರೆಡ್ಡಪಲ್ಲಿನಲ್ಲಿ ಹೊರಗಡೆ ಬಂದರೆ, ಮತ್ತೆ ಅಗೇನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಚಿತ್ತೂರಿಂದ ಮತ್ತೆ ನೀವು ಮುಂದೆ ಹೋದರೆ ಅಲ್ಲಿಂದ ಮತ್ತೆ ಟೋಲ್ ಸ್ಟಾರ್ಟ್ ಆಗ್ತದೆ ಚೆನ್ನೈ ಬರೋದಕ್ಕೆ. ಬಟ್ ಐ ಡಿಡೆಂಟ್ ವಿಸಿಟೆಡ್ ರೀಸೆಂಟ್ಲಿ, ನಾನು ಇತ್ತೀಚೆಗೆ ಬಂದಿಲ್ಲ, ಅದು ಯಾವಾಗಿಂದ ಪ್ರಾರಂಭ ಆಗಿದೆ ಗೊತ್ತಿಲ್ಲ. ಸೊ ಅಲ್ಲಿ ಪ್ರಾರಂಭ ಮಾಡಿದ್ರೆ ಅಲ್ಲಿಂದ ಒಂದು ಹೆಚ್ಚು ಕಡಿಮೆ 90 ಕಿಲೋಮೀಟ್ರ್, ಮತ್ತು ನಾವು ಆಲ್ಮೋಸ್ಟ್ 40 ಕಿಲೋಮೀಟರ್ ರೇಂಜಲ್ಲಿ ಚೆನ್ನೈ ನಿಯರೆಸ್ಟ್ ಬಂದ್ಬಿಡ್ತೀವಿ ಆ ಸ್ಯಾಟಲೈಟ್ ರೋಡ್ನಲ್ಲಿ. ಎಗೇನ್ ಇಟ್ ಇಸ್ ಎ ಹಾಫ್ ರೋಡ್. ಸೊ ಈ ಮಧ್ಯದಲ್ಲಿ ಅವರಿಗೆ ಹಿಂದೆ ಕರೆಗಳು ಬರ್ತಿರ್ತದೆ, ಆ ವಿಚಾರಗಳನ್ನು ಹೇಳ್ತಿರ್ತಾರೆ. ಸೊ ಆವಾಗ ಥಿಂಕ್ ಮಾಡಿ, ಪ್ರಯಾಣ ಅಂತಕ್ಕಂಥದ್ದು ಅಂಥ ಟೈಮಲ್ಲಿ, ಅಂತಹ ಒಂದು ಸಮಯಗಳಲ್ಲಿ ಡ್ರೈವ್ ಮಾಡ್ತಾ ಇರ್ತಕ್ಕಂಥವ್ರು ಅಮಾವಾಸ್ಯೆ
ಅಥವಾ ಹುಣ್ಣಿಮೆ, ಮಾನಸಿಕವಾಗಿ ವೀಕ್ ಇರ್ತಕ್ಕಂಥವ್ರಿಗೆ ಅದು ಇಂಪ್ಯಾಕ್ಟ್ ಆಗ್ತಕ್ಕಂತಹ ಬಹಳಷ್ಟು ಸನ್ನಿವೇಶಗಳಿರ್ತದೆ. ಅಂದರೆ ಆ ಮಾತು, ಆ ಮಾತಿಗೆ ತಕ್ಕಂತೆ ದಿನ, ಅದು ಮಾನಸಿಕ ಕಳವಳಗಳನ್ನು ಸೃಷ್ಟಿ ಮಾಡ್ತದೆ. ಅಂದರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ತಾ ಮನಸ್ಸು ಕೂಡ ಅದರ ಜೊತೆ ಬೆರೀತಕ್ಕಂಥ ಸ್ಥಿತಿ ನಿರ್ಮಾಣ ಆಗುವಂತಹ ಚಾನ್ಸಸ್ ಕೆಲವರಿಗಿರ್ತದೆ. ಅದು ಯಾರಿಗೆ ಅಂತಂದರೆ, ಯಾರು ಮನೋಬಲವನ್ನು ಕುಗ್ಗಿಸ್ಕೊಳ್ತಕ್ಕಂಥವ್ರು ಇರ್ತಾರೆ ಅಂಥವ್ರಿಗೆ ಆ ಥರ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ. ಯಾಕೆಂದರೆ ಐ ಫೇಸ್ಡ್ ದಿಸ್ ಇನ್ ಮೈ ಓಲ್ಡನ್ ಡೇಸ್. ತುಂಬ ಚಿಕ್ಕವನಿದ್ದಾಗ, ಬಹಳ ವರ್ಷಗಳ ಹಿಂದೆ, ಮನಸ್ಸು ಸಹಜವಾಗಿ ಅಮಾವಾಸ್ಯೆ ದಿನ ಅಂತಂತಂದರೆ ಅದೇನೋ ಒಂದು ಭಯದ ಸೃಷ್ಟಿ, ಭಯದ ನಿರ್ಮಾಣ. ಆದರೆ ಅಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಜಾಗರೂಕತೆ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜಾಗರೂಕತೆ ಇರಲೇಬೇಕು. ಯಾಕೆಂದರೆ ಬಲವಾಗಿ ತುಂಬಿಕೊಂಡ್ಬಿಟ್ಟಿರ್ತಕ್ಕಂತಹ ಸ್ಥಿತಿ ಇರ್ತದೆ. ಅಮಾವಾಸ್ಯೆ ಅಂದರೆ ಅಯ್ಯೋ ಭಯ. ಅಂಥ ಸ್ಥಿತಿಗತಿಯಲ್ಲಿದ್ದಾಗ, ಅಂತಹ ಅವರು ಪ್ರಯಾಣಗಳಲ್ಲಿದ್ದಾಗ, ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂತಹ ಬೇರೆ ಏನು ಡ್ರೈವರ್ಗಳಿರ್ಬೋದು ಅಥವಾ ಡ್ರೈವರ್ಗಳ ಜೊತೆ ಕೂತಿರ್ತಕ್ಕಂಥವ್ರು ಕೂಡ ಮಾನಸಿಕವಾಗಿ ಮನೋಬಲದಲ್ಲಿರ್ತಕ್ಕಂಥದ್ದೊಂದು ಸ್ಥಿತಿಗೆ ನಿರ್ಮಾಣ ಮಾಡ್ಕೋಬೇಕು. ಅವ್ರೇನು ಮಾಡ್ತಾರೆ, ಜೊತೆಗೆ ಅದು ಧೈರ್ಯವನ್ನು ತಂದುಕೊಳ್ಳೋದಕ್ಕೆ ದೇ ಸ್ಟಾರ್ಟ್ ಟು ಚಾಂಟ್ ಸಮ್ ಹನುಮಾನ್ಗೆ ಸಂಬಂಧಪಟ್ಟಂಥ ಹಲವಾರು ಮಂತ್ರಗಳನ್ನು ಹೇಳ್ತಕ್ಕಂಥ. ಯಾಕಂದರೆ ದೇ ಆರ್ ರೀಕಾಲಿಂಗ್ ದೇರ್, ಏನು ಹೇಳ್ತೀವಿ, ಧೈರ್ಯವನ್ನು. ಅವರ ಮನಸ್ಸಿನಲ್ಲಿ ಎಲ್ಲೋ ಹುದುಗಿ ಹೋಗಿರ್ತಕ್ಕಂಥ ಆಗಿರ್ತದೆ. ಸಡನ್ನಾಗಿ ತುಂಬ ಬೇಕಾದಂಥ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದರು ಅಂದಾಗ, ಅದನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ಬೇಕು ಅಂದಾಗ ದೇವರ ಮೊರೆ ಹೋಗ್ತಕ್ಕಂಥದ್ದು ಸಹಜ. ಸೊ ದೇ ಸ್ಟಾರ್ಟೆಡ್ ಟು ಚಾಂಟ್ ಸಮ್ ಮಂತ್ರನ. ಅದು ಒಳ್ಳೆ ವೈಬ್ ಅಲ್ವಾ ಆ್ಯಕ್ಚುಲಿ. ಸೊ ಆಟೋಮೆಟಿಕ್ಕಾಗಿ ಅದು ನಮಗೂ ಅದ್ರ ಇಂಪ್ಯಾಕ್ಟ್ ಇರ್ತದೆ. ದೇವರು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ಈಗೋ. ಸೊ ಹಾಗೆ ರಾತ್ರಿ ಸರಿ ಸುಮಾರು 2 ಗಂಟೆಗೆ ರೀಚ್ ಆಗ್ತಕ್ಕಂಥದ್ದು ಆಗ್ತದೆ. ಆ ಮಧ್ಯದಲ್ಲಿ ಎಗೇನ್ ಸೇಮ್ ಹತ್ತು ಕುಡಿಸ್ಕೊಂಡು ಗಾಡಿಗಳು ಹಂಗೆ ಆಡಿಸ್ಕೊಂಡು, ಪಾಪ ಅದು ತಪ್ಪು ಅಂತ ಹೇಳೋದಿಲ್ಲ. ಒಂದು 2-3 ವಾಹನಗಳು ಹಾವಿನ ರೀತಿಯಲ್ಲಿ ಹೋಗ್ತಿದ್ರೆ ಹಾರನ್ಗಳಾಕಿ ಎಚ್ಚರಿಸ್ತಕ್ಕಂತಹ ಒಂದು ಕೆಲಸ ಭಾಳಷ್ಟು ಮಂದಿ ಅದು ಮಾಡಲ್ಲ. ಅವರು ನಿದ್ದೆಯಲ್ಲಿದ್ದಾಗ ಓವರ್ಟೇಕ್ ಮಾಡಬೇಕು ಅಂದರೂ ಕೂಡ ಅವರಿಗೆ ಎಚ್ಚರಿಸ್ತಕ್ಕಂಥ ಸ್ಥಿತಿ ಆಗಬೇಕು. ಇಲ್ಲ ಏನಾಗ್ತದೆ, ಸಡನ್ನಾಗಿ ಅವರ ಪಕ್ಕದಲ್ಲಿ ಹೋದಾಗ, ಅವರು ನಿದ್ದೆಗಣ್ಣಿನಲ್ಲಿದ್ದಾಗ ಸಡನ್ನಾಗಿ ಹೀಗೆ ಅಂದಾಗ ಅವರ ಸ್ಟೇರಿಂಗ್ ಅದು ಸ್ವಲ್ಪ ಮಟ್ಟಿಗೆ ಅವರ ಒಂದು ಹಾದಿಯನ್ನು ಕ್ರಾಸ್ ಮಾಡಿಸ್ತಕ್ಕಂತಹ ಸಂದರ್ಭಗಳಿರ್ತದೆ ಹೈವೇ ಮತ್ತು ರಸ್ತೆಗಳಲ್ಲಿ. ಹೈವೇ ಅಂತಲೇ ಅಲ್ಲ, ಟ್ರಾವೆಲ್ ಅಂದಮೇಲೆ ಅಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಅದು ಕಾಣಿಸ್ದಾಗ ಏನು ಮಾಡಬೇಕು, ಡ್ರೈವ್ ಮಾಡಬೇಕಾದ್ರೆ ಸ್ಟೇರಿಂಗ್ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಆ ಡ್ರೈವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತದೆ. ಅವರ ಹಾದಿ ಸ್ಟ್ರೈಟಾಗಿ ಹೋಗ್ತಾ ಇರೋ ಗಾಡಿ ಸ್ವಲ್ಪ ಹೀಗೀಗೆ ಆಡ್ತಿದೆ ಅಂತಂದರೆ, ಐದರ್ ಸಮ್ ಪೀಪಲ್ ದೇ ಕ್ಯಾನ್ ಟೇಕ್ ನೀರು ತೊಗೊಳೋದಕ್ಕೋ ಅದಕ್ಕೋ ಮಾಡೋದು ಬೇರೆ. ನಿರಂತರವಾಗಿ ನಡೀತಾ ಇದೆ ಅಂದಾಗ ಅವರಿಗೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಕೂಡ ದೇ ಕ್ಯಾನ್ ಅಟ್ಲೀಸ್ಟ್ ಅವರು ಟ್ರೈ ಮಾಡ್ತಾರೆ. ಮಲ್ಕೋಪ ಒಂಚೂರು ಅಂತ ಹೇಳೋದ್ರಿಂದ ನಾವು ಕಳ್ಕೊಳ್ಳೋದೇನಿಲ್ಲ. ಬಟ್ ಅದು ಹಾರನಲ್ಲೇ ಅವ್ರಿಗೆ ಅರ್ಥ ಆಗ್ಬೋದು ಕೆಲವೊಮ್ಮೆ. ಸೊ ಅದು ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಹಾಗೆ ಒಂದು ಅಮಾವಾಸ್ಯೆಯ ದಿನ, ಒಂದು ಅಪಘಾತದ ಸಂದಿಗ್ಧ ಸ್ಥಿತಿ, ಒಂದು ಪ್ರಯಾಣ, ಇದು ಒಂದು ಭಾಗ. ಅದ್ರ ಜೊತೆಗೆ ಈಗ ಅದಾಯಿತು, ನಿನ್ನೆ ಆಯಿತು, ದಿನ ಕಳೀತು, ನಿದ್ದೆ ಆಯಿತು, ಮತ್ತೆ ಎದ್ವಿ, ಅಗೇನ್ ಇಟ್ ಸ್ಟಾರ್ಟೆಡ್. ನೋಡ್ತಾ ನನ್ನ ಸ್ನೇಹಿತರುಗಳ ಅದೊಂದು ಅಭ್ಯಾಸ ಇರ್ತದೆ. ಅದೇನೋ ಒಂದು ಹಾಕಿರ್ತಾರೆ ಪಾಪ ತಿಳುವಳಿಕೆಗೋಸ್ಕರ. ನಾನು ಭಾಳಷ್ಟು ಸಲ ಹೇಳೋದು ನಿಲ್ಲಿಸ್ಬಿಟ್ಟೆ. ಯೂಸ್ಫುಲ್ ಆಗ್ತಕ್ಕಂಥ ವಿಚಾರಗಳು ದಿನ ಬೆಳಗ್ಗೆ ಪ್ರಾರಂಭ ಆದರೆ ಎಷ್ಟು ಅದ್ಭುತವಾಗಿರುತ್ತಲ್ವ. ಯೂಸ್ಫುಲ್ ಆಗ್ತಕ್ಕಂಥದ್ದು, ಒಂದಷ್ಟು ಮಂದಿಗೆ ಅನುಕೂಲ ಆಗ್ತಕ್ಕಂಥದ್ದು. ನಮ್ಮ ಸ್ಟೇಟಸ್ಗಳಲ್ಲಿ ದೇವರಿಗೆ ಸಂಬಂಧಪಟ್ಟದ್ದು ಹಾಕ್ಕೊಳ್ಳತಕ್ಕಂಥದ್ದು ಒಂದಷ್ಟು ಮಂದಿಗೆ ಅನುಕೂಲ ಆಗೋದೇ ಆದರೆ, ಇನ್ನೊಂದಷ್ಟು ಮಂದಿಗೆ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲೋ ಒಂದು ಕೆಲಸ ಇದೆ, ವೈ ನಾಟ್ ಅದನ್ನು ಒಂದು ಸ್ಟೇಟಸ್ನಲ್ಲಿ ಹಾಕೋದ್ರಿಂದ ಅದು ಅಟ್ಲೀಸ್ಟ್ ಹೊರಗಡೆ ಬರೋದ್ರಿಂದ. ಅಂದರೆ ಈಗ ಯಾವುದೋ ಒಂದು ಕೆಲಸ ಇದ್ದರೆ ಅದೊಂದು ಲಕ್ಷಾಂತರ ಜನಕ್ಕೆ ಹೋಗಿ ಅವ್ರಿಗೆ ಇರಿಟೇಟ್ ಆಗೋ ಥರ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅಥವಾ ಯಾವುದೋ ಒಂದು ಅಮೂಲ್ಯವಾದ ಒಂದು ಸುದ್ದಿ ಇರ್ತದೆ, ನ್ಯೂಸ್ ಇರ್ತದೆ, ಅಂಥದ್ದೆಲ್ಲ ಕೂಡ ಸರ್ಕ್ಯುಲೇಟ್ ಆದಾಗ ಎಲ್ಲರಿಗೂ ಕೂಡ ಅದರ ಮಾಹಿತಿ ಸುಲಭವಾಗಿ ಸಿಗ್ತದೆ. ಈಗ ಸ್ಟೇಟಸ್ ನೋಡಿ,
ಇಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಬರೋದಿಲ್ಲ, ಬಡವ ಶ್ರೀಮಂತ ಬರೋದಿಲ್ಲ. ಒಂದು ಸ್ಟೇಟಸಲ್ಲಿ ಯಾವುದೋ ಒಂದು ಹಾಕಿದ ತಕ್ಷಣ ಅದನ್ನು ಎಲ್ಲ ಮಂದಿ ನೋಡ್ತಕ್ಕಂಥ ಅಭ್ಯಾಸ ಇರುತ್ತೆ. ಅದರಲ್ಲಿ ಇವತ್ತು ಮುಖ್ಯವಾಗಿ ಏನು ಹಾಕಿದ್ರಪ್ಪ ಅಂತಂದರೆ, ನನ್ನ ಮನಸ್ಸಿಗೆ ಸ್ವಲ್ಪ ಐ ಕ್ಯಾಚಿ ಆಗ್ತಕ್ಕಂಥದ್ದು. ಐ ಕ್ಯಾಚಿ ಅಂತಂದರೆ ಇದೇನೋ ಇದೆಯಲ್ಲ ಇದರಲ್ಲಿ ಸಬ್ಜೆಕ್ಟು, ವಿಷಯಗಳನ್ನು ತಗೋಬೇಕಲ್ವ ನಾನು. ಆ ವಿಷಯವನ್ನು ತಗೊಳ್ಳೋದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಇವತ್ತಿನ ವಿಷಯಾಧಾರಿತಕ್ಕೆ ಒಂದಷ್ಟು ಆ ವಿಷಯನ ಹೀಗೆ ಹೇಳ್ತಾ ಬಂದರೆ ಆಗೋದಿಲ್ಲ ಅಂತ ಅದಕ್ಕೆ ಮೊದಲು ನಡೆದಂಥ ಘಟನಾವಳಿಯನ್ನು ಸೇರಿಸಿ ಹೇಳುವಂಥ ಪ್ರಯತ್ನ. ಸೊ ಆ ಸ್ಟೇಟಸ್ ಈಗ ನೋಡ್ತಾ ಇದ್ದರೆ ಅಲ್ಲಿ ಹಾಕಿದ್ದಾರೆ ಏನಪ್ಪ ಅಂತಂದರೆ, ಏನೂ ಮಾಡೋಕ್ಕಾಗದೇ ಇರತಕ್ಕಂತಹ ಒಬ್ಬ ಶತ್ರು ಅಪಪ್ರಚಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಒಂದು ಅದು ಸ್ಟೇಟಸ್ ಕಂಟೆಂಟ್. ಅದು ಆ ಒಂದು ಸ್ಟೇಟಸ್ ಅವ್ರು ಹಾಕಿರ್ತಕ್ಕಂಥದ್ದು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದಾಗ ಈ ಸ್ಟಾರ್ಟೆಡ್ ಟು ಬ್ಲೇಮ್ ದೆಮ್. ಅಪಪ್ರಚಾರ ಅಂದರೆ ಇವತ್ತಿನ ಮಟ್ಟಿಗೆ ಅಪಪ್ರಚಾರ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು, ಅದನ್ನು ಆಕ್ಸೆಪ್ಟೆನ್ಸಿ ಮಾಡ್ತಕ್ಕಂಥದ್ದು ಮೂರು ಕೂಡ ಬಹಳ ಅದ್ಭುತವಾದದ್ದು. ಯಾರು ಯಾರ ಬಗ್ಗೆ ಏನು ಬೇಕಾದರೂ ಮಾತನಾಡ್ತಕ್ಕಂತಹ ಇಂಡಿಪೆಂಡೆನ್ಸಿ ಅಥವಾ ಫ್ರೀಡಮ್ಮು ಇದೆ ಅಂತಕ್ಕಂಥದ್ದೇ ಆದರೆ ಮಾತನಾಡಬಹುದು. ಆದರೆ ಅಪಪ್ರಚಾರದ ವಿಷಯವನ್ನು ಬಹು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂತಹವ್ರು ಇರ್ತಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳದೆ ಕೆಲವು ಮಂದಿ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಮೀ, ಐ ಡಿಡಿಂಟ್ ಈವನ್, ಆದರೆ ಇದು ಮನಸ್ಸಿನ ಮೇಲೆ ಹೆಚ್ಚಿನ ಮಟ್ಟಿಗೆ ಪ್ರಭಾವ ಬೀರ್ತಕ್ಕಂಥದ್ದಂತೂ ಸತ್ಯ. ಒನ್ಸ್ ಅಪಾನ್ ಎ ಟೈಮಲ್ಲಿ ಅಪಪ್ರಚಾರಗಳು ನಡೆದಾಗ, ಅಯ್ಯೋ ನನ್ನ ಬಗ್ಗೆ ಹೀಗೆ ಮಾತಾಡಿದ್ರು, ಅವ್ರ ಬಗ್ಗೆ ಹಾಗೆ ಮಾತನಾಡಿದ್ರು, ಸತ್ಯ ಇದೆ ಅಂದಾಗ ಆ ವಿಷಯ ಅಷ್ಟರ ಮಟ್ಟಿಗೆ ಮಾತನಾಡಿಕೊಂಡು ನಾಲ್ಕು ಗೋಡೆಯ ಮಧ್ಯೆ ಒಂದಷ್ಟು ವಿಷಯಗಳನ್ನು ತಿಳುವಳಿಕೆಗೋಸ್ಕರ ತಿಳ್ಕೊಳ್ತಕ್ಕಂಥದ್ದು ಅಪಪ್ರಚಾರ ಆಗೋದಿಲ್ಲ. ಇರಬಹುದೇನೋ ಅಲ್ಲಿ ಪ್ರಶ್ನಾರ್ಥಕವನ್ನು ಹಾಕ್ಕೊಂಡಾಗ ಸಮಯ ಅಂತಕ್ಕಂಥದ್ದು, ಕಾಲಾವಕಾಶ ಅಂತಕ್ಕಂಥದ್ದು ಉತ್ತರಗಳನ್ನು ಕೊಡುತ್ತದೆ. ದಟ್ ಈಸ್ ದ ರೀಸನ್ ಐ ಆಲ್ವೇಸ್ ರೆಸ್ಪೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ, ಭಾರತದ ಸಂವಿಧಾನವನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡವನಲ್ಲ, ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬಗ್ಗೆ ಅಭ್ಯಾಸ ಮಾಡಿರ್ತಕ್ಕಂಥವನು ಅಲ್ಲದೇ ಇದ್ದರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡಾಗ ನಮ್ಮ ಭಾರತದ ಸಂವಿಧಾನ ಅಲ್ಲೇ ಇದೆ ನೋಡಿ. ಸಂವಿಧಾನ ಒಂದು ವಿಧಾನವನ್ನು ಅನುಸರಿಸ್ತಕ್ಕಂಥದ್ದು. ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ನನ್ನ ಫೇಸ್ಬುಕ್ನಲ್ಲಿ ಮತ್ತು ಈ ಕೆಲವು ಸ್ಟೇಟಸ್ಗಳು ಬರ್ತಾ ಇರ್ತದೆ, ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತದೆ, ಕೆಲವು ಜಡ್ಜ್ಗಳು ಕೊಡ್ತಾ ಇರ್ತಕ್ಕಂತಹ ಮಾಹಿತಿ ಇವತ್ತು ಸಾಮಾನ್ಯರಿಗೆ ಕೂಡ ಸುಲಭವಾಗಿ ಅರ್ಥೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೋರ್ಟ್ ಅಂತಕ್ಕಂಥ ಸೆನಾರಿಯ ತೋರಿಸ್ಬಿಟ್ರು, ಕೋರ್ಟ್ ಅನ್ನೋ ವಿಚಾರವನ್ನು ತಂದುಬಿಟ್ರು, ಲಾಯರು, ಜಡ್ಜು, ಸಾಕ್ಷಿಗಳು, ಪುರಾವೆಗಳು ಇದೆಲ್ಲವನ್ನು ಸಮರ್ಪಕವಾಗಿ ಅರಿತುಕೊಂಡವ್ರಿಗೆ ಇಷ್ಟು ಸಿಂಪ್ಲಿಫೈ ಆಗಿದೆಯಾ ಅನ್ನಿಸ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇದೆಲ್ಲ ವಿಚಾರ ಕೂಡ ಯಾಕೆ ಈ ಅಪಪ್ರಚಾರಕ್ಕೂ ಇದಕ್ಕೂ ಅಂತ ನಾನು ಕಂಬೈನ್ಡ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲವೂ ಕೂಡ ಒಂದು ವಿಧಾನದಲ್ಲಿ ನಡೀತಕ್ಕಂಥದ್ದು. ಕೆಲವರು ಅವರ ಒಂದು ಸಮಯವನ್ನು ಪಾಸ್ ಮಾಡೋದಕ್ಕೆ, ಅಂದರೆ ಆ ಸಮಯವನ್ನು ಮುಂದೂಡೋದಕ್ಕೆ ಒಂದು ಸಮಯ ಸಿಕ್ಕಿದ್ರೆ ಅದನ್ನು ಪರರ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಅವ್ರ ವಿಚಾರಗಳನ್ನು ನಾನು ನನ್ನ ಹಳೆಯ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಈವನ್ ದೋ ಇನ್ ಮೈ ವಾಟ್ ಈಸ್ ಕಾಲ್ಡ್ ನನ್ನ ಒಂದು ಸಣ್ಣ ಮನೆಯ ಅಥವಾ ಗೂಡಿನಲ್ಲಿ ನಡೀತಾ ಇದ್ದರೂ ಕೂಡ ನಾನು ವೆರಿ ಕ್ಲಿಯರಾಗಿ ಹೇಳ್ತೇನೆ, ಅನವಸರವಾದ ವಿಚಾರಗಳು, ನಮಗೆ ಬೇಡದ ವಿಚಾರಗಳು ನಮ್ಮ ಮನೆಯಲ್ಲಿ ಯಾತಕ್ಕೆ ಅದು ಪ್ರಾರಂಭ ಆದರೆ ಕೆಲವೊಮ್ಮೆ ನಾನು ಎದ್ದು ಹೋಗಿರ್ತಕ್ಕಂಥದ್ದು ಇದೆ. ಅಂದರೆ ಸಮ್ಟೈಮ್ಸ್ ಇಟ್ ಈಸ್ ರಿಲೇಟೆಡ್, ಕೆಲವರಿಗೆ ಅದರ ರಿಲೇಟೆಡ್ ಇರ್ತದೆ, ಆದರೆ ಅದು ನನಗೆ ಬೇಡದೇ ಇರತಕ್ಕಂಥದ್ದಾದರೂ ಕೂಡ ಏನು ನಡೀತಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಕೆಲವೊಮ್ಮೆ ಕೆಲವು ಮಾತುಗಳು ನಡೀತಕ್ಕಂಥದ್ದು ಸಹಜ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವ್ರ ಮನೇಲಿ ಹಾಗಿದೆ, ಇವಾಗೇನು ಪರಿಸ್ಥಿತಿ ಹೀಗಿದೆ, ನಮ್ಮದು ಹಾಗೆ ಇರ್ತದೆ, ಬಟ್ ಅಲ್ಲಿ ಅವರ ವಿಷಯ ಮಾತ್ರ ಬಿಂಬಿಸ್ತಕ್ಕಂಥದ್ದು ಇರ್ತದೆ. ಸೊ ಇದು ಅಪಪ್ರಚಾರ ಅಲ್ಲ. ನಮ್ಮ 4 ಬೌಂಡರಿ ಏನಿರ್ತದೆ, ಒಂದು ಬೌಂಡ್ರಿ ಅಂತ ಹಾಕ್ಕೊಂಡಿರ್ತೇವೆ, ನಮ್ಮ ಜೀವನದ ಬೌಂಡ್ರಿ. ಆ ಬೌಂಡ್ರಿಯಲ್ಲಿ ನಮ್ಮ ವಿಷಯ ಅದು ಗೌಪ್ಯತೆಯ ಸಂಕೇತ ಆಗಿರ್ತದೆ. ಇಲ್ಲಿ ಗೌಪ್ಯತೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಎಲ್ಲವನ್ನ ಎಲ್ಲರಿಗೂ ಹೇಳಿಕೊಂಡು ಮಾಡ್ತಕ್ಕಂಥದ್ದು, ಆ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು. ಏನೋ ಒಂದು ಅದ್ಭುತವಾದ ಒಂದು ಐಡಿಯಾಲಜಿ ಇರ್ತದೆ, ಅದನ್ನು ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ ಆಗೋದಿಲ್ವಲ್ಲ. ಇಂತಹ ಸಂದರ್ಭಗಳಲ್ಲಿ
ಅಥವಾ ಒಬ್ಬ ವ್ಯಕ್ತಿ ಒಂದು ಉತ್ತಮವಾದ ಹಾದಿಯಲ್ಲಿ ಹೋಗ್ತಾ ಇದ್ದಾಗ ಸಹಜವಾಗಿ ಏನೂ ಅರ್ಥವಾಗದೇ ಇರತಕ್ಕಂಥವ್ರು ಭಾಳಷ್ಟು ಗೊಂದಲ ಸ್ಥಿತಿಗೆ ಹೋದಾಗ ಅಪಪ್ರಚಾರ ಅಂತಕ್ಕಂಥದ್ದು ಎಲ್ಲರಿಗೂ ನಡೀತದೆ, ಅದು ನಡೀತಾ ಇರ್ತದೆ, ನಿರಂತರವಾಗಿ ನಡೆಯುತ್ತೆ. ಆದರೆ ಇದೆಲ್ಲ ಕೂಡ ಮಾನಸಿಕ ಆಘಾತದವರೆಗೂ ತೆಗೆದುಕೊಂಡು ಅದನ್ನು ಹೇಳ್ತಾ ಇರ್ತಕ್ಕಂಥ ಜೀವನದಲ್ಲಿ ಒಂದೊಂದು ಸ್ಟೆಪ್ಸ್ ಅದು, ಅದನ್ನು ದಾಟ್ತಾ ಬಂದರೆ ಭಾಳ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ.